ಚೀಫ್ ಮಿನಿಸ್ಟ್ರು ಹಾಳು ಮಾಡಿದ ಆರ್ಥಿಕ ವ್ಯವಸ್ಥೆ ಬಿಜೆಪಿಯವರು ಅಂತಾರೆ. ಬುರುಡೆ ಬಿಡೋದಲ್ಲೂ ನಾನು ಎಕ್ಸ್ಪರ್ಟು ಅನ್ನೋ ಥರ ಬುರುಡೆ ಬಿಡ್ತಾ ಹೋದರೆ, ಈ ಪಾಕಿಸ್ತಾನದವ್ರು ಬುರುಡೆ ಬಿಡ್ತಾರಲ್ಲ ಆ ಟೈಪ್, ಇವ್ರನ್ನ ಬಿಡ್ತಾ ಹೋದರೆ ಏನು ಮಾಡೋದು ನಾವು ಅದಕ್ಕೆ? ಆ ಬಂಡತನಕ್ಕೆ ಅದಕ್ಕೊಂದು ಮಿತಿ ಬೇಕಲ್ವೇ? ಹಾಗಿದ್ದಾಗ BBMP 19,000 ಕೋಟಿ ಬಜೆಟ್ ಅನ್ನು ಯಾಕೆ ಕೊಟ್ಟರು? ದುಡ್ಡೆಲ್ಲ ಹೋಗುತ್ತೆ ಸರ್? ಓಕೆ, ದಿಸ್ ಇಸ್ ಅ ಬ್ಯೂಟಿಫುಲ್ ಕ್ವಶನ್. ಈಗ ಬಜೆಟ್ 25,000 ಕೋಟಿ ಅಂತ ಡಿಕ್ಲೇರ್ ಮಾಡ್ಕೊಂಡ್ರು ಏನಾಗುತ್ತೆ? ಆಂಟಿಸಿಪೇಟೆಡ್ ರೆವಿನ್ಯೂ ಮೇಲೆ ಏನಾಗುತ್ತೆ? ಬುಕ್ಕಲ್ಲಿ ಬರುತ್ತೆ ಅಷ್ಟೇ. ಹಿಂದೆ ಒಂದ್ಸರಿ ಮಾಡಿದ್ರು ಆ ಥರ ಕಡಿಮೆ ಅಮೌಂಟ್ ಬೇಕಲ್ಲ, ಮಾಡಿದ್ರು. ದುಡ್ಡು ಇರಬೇಕಲ್ಲ. ಓಕೆ, ದುಡ್ಡು 18,000 ಕೋಟಿ ಬರಬಹುದು ಅಂದ್ಕೊಂಡು ಅಲೋಕೇಶನ್ ಮಾಡಿದ್ದೀನ ಕೊಡಬೇಕಲ್ಲ. ಈಗ ಮೊನ್ನೆ ಸಿದ್ದರಾಮಯ್ಯ ಇಟ್ಟ ಬಜೆಟಲ್ಲಿ ನೀವು ಡಿಕ್ಲೇರ್ ಮಾಡಿದ್ದ ಅಮೌಂಟ್ ಎಷ್ಟೆಷ್ಟು ಹೋಗಿದೆ ಅಂತ ತೆಗೆಸಿ ತೋರಿಸ್ಲಾ? ಮೊನ್ನೆ ಇನ್ನು ತೋರಿಸಿದ್ವಲ್ಲ ಬೋವಿ ನಿಗಮದ್ದು ಡ್ಯಾಶ್ ಡ್ಯಾಶ್ ಡ್ಯಾಶ್. ಈ ಮೂರ್ಖತನ ಜನ ಬಿಟ್ಬಿಡ್ಬೇಕು, ಕಣ್ಣಿಗೆ ಮಣ್ಣಾಕೋ. ಈ ಕಚಡ ರಾಜಕಾರಣಿಗಳಿಗೆ ಬಗ್ಗಬೇಡಿ ದಯವಿಟ್ಟು. ಅವರು ಬಜೆಟಲ್ಲಿ ಹೇಳಿದ್ದು ಸುಳ್ಳು. ಬಜೆಟಲ್ಲಿ ಜಾರಿಯಾಗಿರೋದನ್ನು ಮಾತ್ರ ಸತ್ಯ ಎಂದು ಪರಿಗಣಿಸಿ. ಆಶ್ವಾಸನೆ ಕೊಡೋದು ಬರೀ ಬೋಗಸ್, ಅದು ಬರುತ್ತೆ ಅನ್ನೋದು ಸುಳ್ಳು. ಇದಕ್ಕೆ 3,000 ಕೋಟಿಯನ್ನು ಇಡಲಾಗಿದೆ ಅನ್ಬಿಡೋದು. ಇಲ್ವೇ ಇಲ್ಲ, ಎಲ್ಲಿ ಹೋಗ್ಬೇಕಲ್ಲಪ್ಪ 3,000 ಕೋಟಿ? ಅಲ್ಲ, ನಾವು ಟೆಂಪ್ರವರಿ ಸೊಲ್ಯೂಷನ್ ನೋಡಲ್ಲ, ಪರ್ಮನೆಂಟ್ ಸೊಲ್ಯೂಷನ್ ನೋಡ್ತೀವಿ ಅಂತಾರೆ ಸರ್. ಅದೇ ನೋಡಿ ನಾವು. ಹೌದು ಕರೆಕ್ಟ್. ಯಾಕೆ ಸರ್? ಹೌದು ಯಾರು ಹೇಳಿದ್ದು? DK. ಮತ್ತೆ ಕರೆಕ್ಟಾಗಿ ಹೇಳಿದ್ದಾರೆ. ಪರ್ಮನೆಂಟ್, ಕರೆಕ್ಟ್, ಪರ್ಮನೆಂಟ್.